ರಾಷ್ಟ್ರೀಯ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದಿಂದ ರಾಜ್ಯದಲ್ಲಿ ಒಂದು ಬಿರುಗಾಳಿಯೇ ಬೀಸಿದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲು 3 ವರ್ಷಗಳು ಬೇಕಾಯಿತು. ಸಚಿವ ಸಂಪುಟದ ವಿಸ್ತರಣೆಗೆ 60 ದಿನಗಳು ಕಳೆಯಬೇಕಾಯಿತು. ಸಚಿವರ ಖಾತೆಗೆ ಹಂಚಿಕೆಯಾಗುವುದಕ್ಕೆ ಇನ್ನೂ ಎಷ್ಟು ದಿನ ಸಚಿವರು ಕಾಯಬೇಕೋ ಗೊತ್ತಿಲ್ಲ. ಆದರೆ ಈ ಸಂದರ್ಭದಲ್ಲಿ ಒಂದು ಉದಾಹರಣೆ ಹೇಳಬೇಕಂದ್ರೆ 23/12/2016 ರಾಜ್ಯ ಸುದ್ದಿ ಸೆಂಟರ್ ಒಂದು ವಿಶೇಷ ವರದಿಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ಅದು ಏನೆಂದರೆ, ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಮೊದಲನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರ ಭರ್ಜರಿ ಬ್ಯಾಟಿಂಗ್, ಬ್ರಹ್ಮಾಂಡದ ಬ್ರಹ್ಮ BS ಯಡಿಯೂರಪ್ಪನವರು ಭರ್ಜರಿ ಬೌಲಿಂಗ್, ಕರ್ನಾಟಕದ ಪುತ್ರ HD ಕುಮಾರಸ್ವಾಮಿಯವರು ಭರ್ಜರಿ ಕ್ಯಾಚಿಂಗ್. 2017 ಜನವರಿ 3ರಂದು ಖಚಿತ, 63 ಆಗುವುದು 36. ಸರ್ಕಾರಕ್ಕೆ ಕಬ್ಬಿಣದ ಕಡಲೆಕಾಯಿ ಸತ್ವ ಪರೀಕ್ಷೆ ಎಂದು ರಾಜ್ಯ ಸುದ್ದಿ ಸೆಂಟರ್ ಅಡಾಕ್ ಸಮಿತಿ ಬೆಂಗಳೂರು ಈ ಸುದ್ದಿ ಸಂಸ್ಥೆ ಒಂದು ವಿಶೇಷ ವರದಿಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ಅದು ಏನೆಂದರೆ, 2017 ಜನವರಿ 3ರಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಿಂದ ಒಬ್ಬ ಸಚಿವರು ಔಟ್ ಆದರು ಮತ್ತು 2017ರಲ್ಲಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಒಡೆದು ಮುಲಾಯಂ ಸಿಂಗ್ ಯಾದವ್ ಒಂದು ಪಕ್ಷ, ಅಖಿಲೇಶ್ ಯಾದವ್ ಒಂದು ಪಕ್ಷ, ಹೀಗೆ 63-36 ಆಗಿ ಹೋಯಿತು. ಈಗ ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾದ ವರದಿಯನ್ನು ಗಮನಕ್ಕೆ ತರಲು ರಾಜ್ಯ ಸುದ್ದಿ ಸೆಂಟರ್ ಬಯಸುತ್ತದೆ. ಏಕೆಂದರೆ ಸತ್ಯವನ್ನು ಮುಚ್ಚಿಟ್ಟರೆ ಅದು ಒಂದು ಅಪರಾಧವಾಗುತ್ತದೆ. ಆದ ಕಾರಣದಿಂದ ಈ ವರದಿಯನ್ನು ತರಲೇಬೇಕಾಗಿದೆ. ಸಿ ನಾರಾಯಣಸ್ವಾಮಿಯವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ಜಿಲ್ಲಾ ಪಂಚಾಯಿತಿಯ ಅಲ್ಲಿಯ ನಡವಳಿಕೆಗಳನ್ನು, ಅಲ್ಲಿಯ ಕಾರ್ಯಕ್ರಮಗಳನ್ನು ವರದಿ ಮಾಡಿ ಹೋಗುತ್ತಿದ್ದಾಗ ಮಾನ್ಯ DK ಶಿವಕುಮಾರ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಜಿಲ್ಲಾ ಪಂಚಾಯಿತಿಯ ವರದಿ ಮಾಡುತ್ತಿದ್ದಾಗ ಅವರ ಕಾರ್ಯಚಟುವಟಿಕೆಗಳು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಕೆಲಸ ಮಾಡುತ್ತಿದ್ದರು. ಹೀಗೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ, ಶಾಸಕರಾಗಿ, ಸಚಿವರಾಗಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಇಂದು ಸಚಿವ ಸಂಪುಟ ವಿಸ್ತರಣೆ ಮತ್ತು ಖಾತೆ ಹಂಚಿಕೆಯಲ್ಲಿ ಬಹಳ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ವಿಶೇಷ ಎಂದರೆ, ನಿರ್ದಾಕ್ಷಿಣ್ಯವಾಗಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದವರನ್ನು ಜಮೀರ್ ಅಹ್ಮದ್ ಮತ್ತು ವಿಧಾನಸೌಧದಲ್ಲಿ ಸುಮಾರು 20 ಲಕ್ಷ ಪುಟ್ಟರಂಗ ಶೆಟ್ಟಿ ಅವರ ಕಚೇರಿಯಿಂದ ವಿಧಾನಸೌಧದಲ್ಲಿ 20 ಲಕ್ಷ ಹಣ ಸಿಕ್ಕಿದ್ದು ಪುಟ್ಟರಂಗ ಶೆಟ್ಟಿಯವರು ಅಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು. ಇನ್ನೊಂದು, ದೆಹಲಿಗೆ ಹೋಗದಂತೆ ಒಬ್ಬ ಸಚಿವರು ದೆಹಲಿಗೆ ಹೋಗದಂತೆ ಕೋರ್ಟ್ ಆದೇಶ ನೀಡಿದ್ದು. ಇನ್ನೊಂದು ಘಟನೆ, ಯಶವಂತರಾಯ ಪಾಟೀಲ್ ಶಾಸಕರು ಹೇಳಿದ ಮಾತು, ಸಮಾಜವನ್ನು ಒಡಿತಕ್ಕಂಥ ಶಕ್ತಿಗಳು, ಸಮಾಜ ಒಡಿತಕ್ಕಂಥ ನಾಯಕರು ಇಂದಿನ ಕ್ಯಾಬಿನೆಟ್ಲಿದ್ದಾರೆ. ಇದು ಗಂಭೀರವಾದ ಆರೋಪ. ಈ ಬಗ್ಗೆ ಹೈಕಮಾಂಡ್, ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗಂಭೀರ ಒಂದು ಚಿಂತನೆ ಮಾಡಿ ಆದಷ್ಟು ಬೇಗ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಕ್ಕಂಥ ಸಚಿವರನ್ನು ಸಂಪುಟದಿಂದ ತೆಗೆದು ಸಮರ್ಥರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಈ ರಾಜ್ಯದ ಜನತೆಯ ಬಯಕೆಯಾಗಿದೆ. HK ಪಾಟೀಲ್ ಇವರನ್ನು ಕ್ಯಾಬಿನೆಟ್ಗೆ
ತೆಗೆದುಕೊಳ್ಳದೆ ಇರುವುದು ಒಂದು ದುರಂತ. ಚುನಾವಣಾ ಸುಧಾರಣೆಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿರತಕ್ಕಂಥ TN ಶೇಷನ್ ಚುನಾವಣೆಯಲ್ಲಿ ಸೋಲುತ್ತಾರೆಂದರೆ ಇದು ಒಂದು ಪ್ರಜಾಪ್ರಭುತ್ವದ ಒಂದು ದುರಂತ. ಹೀಗೆ ಚರ್ಚಿಲ್ ಒಂದು ಮಾತು ಹೇಳಿದರಂತೆ, ಭಾರತೀಯರಿಗೆ ನಾವು ಸ್ವಾತಂತ್ರ್ಯವನ್ನು ಕೊಡುತ್ತೇವೆ, ಆದರೆ ಅವರು ಉಳಿಸಿಕೊಳ್ಳುತ್ತಾರೋ ಇಲ್ಲವೋ ಎಂಬುದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಈಗ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಹೋಗಬಾರದು. ಅದಕ್ಕೋಸ್ಕರ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಮರ್ಥ ಮತದಾರರು ಬರಬೇಕಾಗುತ್ತದೆ. ಮತ ಮಾರಾಟವನ್ನು ನಿಲ್ಲಿಸಬೇಕಾಗುತ್ತದೆ. ಪ್ರಜಾಪ್ರಭುತ್ವವನ್ನು ಶಕ್ತಿಯುತವಾಗಿ ಬೆಳೆಸಬೇಕಾದರೆ ಪ್ರತಿಯೊಬ್ಬರು ತನುಮನಗಳಿಂದ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಶ್ರಮಿಸಬೇಕಾಗುತ್ತದೆ. ಈಗ ಇವರು ಮುಖ್ಯಮಂತ್ರಿಯಾಗಿದ್ದು ದೈವ ಬಲದಿಂದ, ಶಿವಶಕ್ತಿಯ ಬಲದಿಂದ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಚಿವರಿಗೆ ಖಾತೆಗಳನ್ನು ಕೊಟ್ಟು, ಸೋಮವಾರದ ಒಳಗೆ ಖಾತೆಗಳನ್ನು ಕೊಟ್ಟು, ಈಗ ಮುಂದೆ ಬರ್ತಕ್ಕಂಥ ಅಸೆಂಬ್ಲಿಯಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷಗಳ ಒಂದು ಹೋರಾಟವನ್ನು ಎದುರಿಸಬೇಕು. ಅಲ್ಲದೆ ರಾಜ್ಯದ ಜನತೆಗೆ ಕಲ್ಯಾಣಕ್ಕೆ ಕಂಕಣ ಬದ್ಧವಾಗಬೇಕು ಮತ್ತು ಚುನಾವಣೆಯಲ್ಲಿ ಗ್ಯಾರಂಟಿ ಭರವಸೆಗಳ ಬಗ್ಗೆ ಮೌಲ್ಯಮಾಪನವನ್ನು ತಡೆ ಹಿಡಿಯಬೇಕು. ಇದರಿಂದ ನಾಗರಿಕರ ನೆಮ್ಮದಿ ಹಾಳಾಗಿದೆ ಮತ್ತು ಜನಸಾಮಾನ್ಯರು ಬಹಳ ಸಂಕಷ್ಟದಲ್ಲಿದ್ದಾರೆ. ಆದಷ್ಟು ಬೇಗ ಸಮರ್ಥ ಸಚಿವರನ್ನು ತೆಗೆದುಕೊಂಡು ಸಮರ್ಥ ಸರ್ಕಾರ ನೀಡಬೇಕೆಂದು ಈ ರಾಜ್ಯದ ಜನತೆಗೆ ಬಯಕೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರ್ಟಿಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.